ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತುಬಂಧ ತರಗತಿ 8ನೇ ವಿಷಯ ವಿಜ್ಞಾನ. 8ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತುಬಂಧದ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಇಲ್ಲಿ 8ನೇ ತರಗತಿ ವಿಜ್ಞಾನದ ಕಲಿಕಾ ಫಲಗಳು, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ವಿಶ್ಲೇಷಣೆ ಮತ್ತು ಫಲಿತಾಂಶ ಹಾಗೂ ನಮೂನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ 8ನೇ ತರಗತಿ ವಿಜ್ಞಾನದ ಕಲಿಕಾ ಫಲಗಳನ್ನು ನೋಡೋಣ. ಲರ್ನಿಂಗ್ ಔಟ್ಕಮ್ ಗಳನ್ನ ನೋಡೋಣ. ಇಲ್ಲಿ ಒಟ್ಟು ಟೋಟಲ್ 5 ಕಲಿಕಾ ಫಲಗಳಿವೆ. ಹಾಗಾಗಿ ಒಂದೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳು, ಒಟ್ಟು 10 ಪ್ರಶ್ನೆಗಳಿರುವಂತೆ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆಯಲಾಗಿದೆ. ಹಾಗಾಗಿ ಮೊದಲಿಗೆ ಆ ಒಂದು ಕಲಿಕಾ ಫಲಗಳನ್ನು ನೋಡೋಣ. ಒಂದನೆಯದು ಸಂತಾನೋತ್ಪತ್ತಿ, ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು, ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳು ಹಾಗೂ ವಿದ್ಯುತ್ ಮಂಡಲಗಳ ನಡುವಿನ ವ್ಯತ್ಯಾಸ ಗುರುತಿಸುವುದು. ಎರಡನೇದು ಆಮ್ಲ ಪ್ರತ್ಯಾಮ್ಲಗಳ ಕ್ರಿಯೆ, ತುಕ್ಕು ಹಿಡಿಯುವುದು, ದ್ಯುತಿ ಸಂಶ್ಲೇಷಣೆ ಮತ್ತು ಉಸಿರಾಟದಂತಹ ಕ್ರಿಯೆಗಳಿಗೆ ಪದ ಸಮೀಕರಣ ಬರೆಯುವುದು. ಮೂರನೇ ಪ್ರಶ್ನೆ ತಾಪಮಾನ, ನಾಡಿ ಬಡಿತ, ವೇಗ ಮತ್ತು ಸರಳ ಲೋಲಕದ ಆಂದೋಲನದ ಅವಧಿಯನ್ನು ಅಳೆಯುವುದು ಮತ್ತು ಲೆಕ್ಕಾಚಾರ ಮಾಡುವುದು. ನಾಲ್ಕನೇದು ಮಣ್ಣಿನ ಪರೀಕ್ಷೆ, ಮಣ್ಣಿನ ಸವಕಳಿ ತಡೆಗಟ್ಟುವ ಕ್ರಮಗಳು ಮತ್ತು ವಿವಿಧ ಮಂಡಲಗಳ ರಚನೆಯಂತಹ ಪರಿಕಲ್ಪನೆಗಳನ್ನು ಅನ್ವಯಿಸುವುದು. ಐದನೇ ಕಲಿಕಾ ಫಲ ಪರಿಸರ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿವೇಚನೆಯುತ ಬಳಕೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಅಂತ ಒಟ್ಟು 5 ಕಲಿಕಾ ಫಲಗಳಿವೆ. ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳಂತೆ ಈ ಒಂದು DSRT ಅವರ ಪ್ರಕಾರ ಒಟ್ಟು 10 ಪ್ರಶ್ನೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಲಾಗಿದೆ. ತರಗತಿ 8 ವಿಷಯ ವಿಜ್ಞಾನ. ಒಂದನೇ ಪ್ರಶ್ನೆ ನೋಡೋಣ. ಎರಡೆರಡು ಪ್ರಶ್ನೆಗಳು ಒಂದೊಂದು ಕಲಿಕಾ ಫಲದ ಮೇಲೆ, ಮುಂದೆ ಕಲಿಕಾ ಫಲಗಳನ್ನ ಯಾವ ಕಲಿಕಾ ಫಲದ ಮೇಲೆ ಈ ಪ್ರಶ್ನೆ ಇದೆ ಅಂತ ಇಲ್ಲಿ ಗುರುತನ ಮಾಡಲಾಗಿದೆ. ಹಾಗಾಗಿ ಪ್ರಶ್ನೆಗಳನ್ನು ನೋಡೋಣ. ಒಂದನೇದು ಮಂಜುಗಡ್ಡೆ ಕರಗಿ ನೀರಾಗುವುದು ಯಾವ ರೀತಿಯ ಬದಲಾವಣೆ, ಭೌತಿಕನ ಏನು ರಾಸಾಯನಿಕ ಅಂತ ಉತ್ತರವನ್ನು ಬರೀಬೇಕು. ನಮಗೆ ಕಣ್ಣಿಗೆ ಕಾಣಿಸದ ಒಂದು ಏಕಕೋಶಿ ಜೀವನ ಹೆಸರಿಸಿ. ಇದು ಕಲಿಕಾ ಫಲ 1ಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಪ್ರಶ್ನೆ. ಮೂರನೇದು ಮತ್ತು ನಾಲ್ಕನೇದು ಕಲಿಕಾ ಫಲಕ 2ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೂರನೇದು ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯಲು ಯಾವ ಅನಿಲ ಮತ್ತು ತೇವಾಂಶದ ಅಗತ್ಯವಿದೆ. ನಾಲ್ಕನೇದು ಸಸ್ಯಗಳು ಯಾವ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಇನ್ನು 5 ಮತ್ತು 6ನೇದು ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 5ನೇ ಪ್ರಶ್ನೆ ಮನುಷ್ಯನ ಸಾಮಾನ್ಯ ದೇಹದ ಉಷ್ಣತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. 6ನೇ ಪ್ರಶ್ನೆ ವೇಗವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು. ಇನ್ನು 7 ಮತ್ತು 8ನೇ ಪ್ರಶ್ನೆಗಳು ಕಲಿಕಾ ಫಲ 4ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಗಿಡ ಮರಗಳನ್ನು ನೆಡುವುದರಿಂದ ಮಣ್ಣಿನ ಸವಕಳಿ ತಡೆಯಬಹುದೇ. ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು. ಇನ್ನು 9 ಮತ್ತು 10ನೇ ಪ್ರಶ್ನೆಗಳು ಎರಡೂ ಪ್ರಶ್ನೆಗಳು ಕಲಿಕಾ ಫಲ 5ಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳು. 9ನೇದು ಕಾಡುಗಳನ್ನು ಬೆಳೆಸುವುದರಿಂದ ಪರಿಸರಕ್ಕೆ ಆಗುವ ಒಂದು ಲಾಭ ತಿಳಿಸಿ. 10ನೇ ಪ್ರಶ್ನೆ ನೀರನ್ನು ಮಿತವಾಗಿ ಬಳಸಲು ನೀವು ಅನುಸರಿಸುವ ಒಂದು ವಿಧಾನವನ್ನು ತಿಳಿಸಿ. ಈಗ ಪೂರ್ವ ಪರೀಕ್ಷೆಯ ಉತ್ತರಗಳನ್ನ ನೋಡ್ತಾ ಹೋಗೋಣ. ನೇರವಾಗಿ ಇಲ್ಲಿ ಉತ್ತರಗಳಿವೆ. ಒಂದನೇದು ಭೌತಿಕ ಬದಲಾವಣೆ, ಎರಡನೇದು ಅಮೀಬಾ, ಮೂರನೇದು ಆಮ್ಲಜನಕ, ನಾಲ್ಕನೇದು ದ್ಯುತಿ ಸಂಶ್ಲೇಷಣೆ, 5ನೇದು 37 ಡಿಗ್ರಿ ಸೆಲ್ಸಿಯಸ್, 6ನೇದು ದೂರ ಬಾಗಿಲೆ ಕಾಲ, 7ನೇದು ಹೌದು, 8ನೇದು ಹೃದಯ, 9ನೇದು ಮಳೆ ಬರುತ್ತದೆ, ಗಾಳಿ ಶುದ್ಧವಾಗುತ್ತದೆ, 10ನೇದು ನಲ್ಲಿಯನ್ನು ಬಿಗಿಯಾಗಿ ಮುಚ್ಚುವುದು ಅಂತ. ಈಗ ಮತ್ತೆ ಮುಂದಿನ ಪ್ರಶ್ನೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತರಗತಿ 8 ವಿಷಯ ವಿಜ್ಞಾನ. ಈಗ ಮತ್ತೆ ಮೊದಲನೇ ಪ್ರಶ್ನೆ. ಇಲ್ಲೂ ಕೂಡ ಎರಡೆರಡು ಪ್ರಶ್ನೆಗಳು ಅದೇ ಸೇಮ್ ಮೇಲೆ ಪೂರ್ವ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರುವಂತೆ ಒಂದೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳು. 1, 2 ಪ್ರಶ್ನೆ 1ನೇ ಕಲಿಕಾ ಫಲ, 3, 4 ಪ್ರಶ್ನೆಗಳು 2ನೇ ಕಲಿಕಾ ಫಲ. ಈ ರೀತಿಯಾಗಿ ತೆಗೆದು ಒಟ್ಟು 10 ಪ್ರಶ್ನೆಗಳಿವೆ. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ಯಾವುದಾದರೂ ಒಂದು ಪ್ರಮುಖ ವ್ಯತ್ಯಾಸವನ್ನು ತಿಳಿಸಿ. 2ನೇ ಪ್ರಶ್ನೆ ಸರಣಿ ಮತ್ತು ಸಮಾಂತರ ವಿದ್ಯುತ್ ಮಂಡಲಗಳ ನಡುವಿನ ವ್ಯತ್ಯಾಸವನ್ನು ಹೇಗೆ ಗುರುತಿಸುವಿರಿ. ಇವೆರಡು 1ನೇ ಕಲಿಕಾ ಫಲ. ಇವೆರಡು ಕಲಿಕಾ ಫಲ 2ರ ಮೇಲೆ ಇರುವಂತಹ ಪ್ರಶ್ನೆಗಳು. ಪ್ರಶ್ನೆ 3 ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಉಂಟಾಗುವ ಕ್ರಿಯೆಯ ಪದ ಸಮೀಕರಣ ಬರೆಯಿರಿ. 4ನೇ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದಂತೆ ಒಂದು ಸರಳ ಪದ ಸಮೀಕರಣವನ್ನು ಬರೆಯಿರಿ. 5, 6ನೇ ಪ್ರಶ್ನೆ ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಈಗ 5ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸರಳ ಲೋಲಕವು 20 ಆಂದೋಲನಗಳನ್ನು ಪೂರೈಸಲು 40 ಸೆಕೆಂಡ್ ತೆಗೆದುಕೊಂಡ್ರೆ ಅದರ ಆಂದೋಲನ ಅವಧಿಯನ್ನು ಲೆಕ್ಕ ಹಾಕಿ. 6ನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ನಾಡಿ ಬಡಿತವನ್ನು ಅಳೆಯುವ ವಿಧಾನವನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ಇನ್ನು 7ನೇ ಮತ್ತು 8ನೇ ಪ್ರಶ್ನೆಗಳು ಕಲಿಕಾ ಫಲ 4ಕ್ಕೆ ಸಂಬಂಧಪಟ್ಟಿರುವಂತದ್ದು. 7ನೇ ಪ್ರಶ್ನೆ ಮಣ್ಣಿನ ಪರೀಕ್ಷೆ ಮಾಡಿಸುವುದು ರೈತರಿಗೆ ಹೇಗೆ ಉಪಯುಕ್ತವಾಗಿದೆ. 8ನೇ ಪ್ರಶ್ನೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ನೀವು ಕೈಗೊಳ್ಳುವ 2 ಪ್ರಮುಖ ಕ್ರಮಗಳನ್ನು ಪಟ್ಟಿ ಮಾಡಿ. ಇನ್ನು 9 ಮತ್ತು 10ನೇ ಪ್ರಶ್ನೆ ಕಲಿಕಾ ಫಲ 5ರ ಮೇಲಿನ ಪ್ರಶ್ನೆಗಳು. ಪರಿಸರವನ್ನು ರಕ್ಷಿಸಲು ನೀವು ದೈನಂದಿನ ಜೀವನದಲ್ಲಿ ಅನ್ವಯಿಸುವ 2 ಕ್ರಮಗಳನ್ನು ತಿಳಿಸಿ. 10ನೇ ಪ್ರಶ್ನೆ ನೈಸರ್ಗಿಕ ಸಂಪನ್ಮೂಲಗಳ ವಿವೇಚನೆಯುತ ಬಳಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು
ಜಾಗೃತಿ ಮೂಡಿಸಲು ನೀವು ಯಾವ ಕ್ರಮ ಕೈಗೊಳ್ಳುವಿರಿ? ಈಗ ಸಾಫಲ್ಯ ಪರೀಕ್ಷೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದನೇ ಉತ್ತರ ಭೌತಿಕ ಬದಲಾವಣೆ ತಾತ್ಕಾಲಿಕ, ರಾಸಾಯನಿಕ ಬದಲಾವಣೆ ಖಾಯಂ. ಎರಡನೇ ಪ್ರಶ್ನೆಗೆ ಉತ್ತರ ಸರಣಿಯಲ್ಲಿ ಒಂದೇ ದಾರಿ ಇರುತ್ತದೆ, ಸಮಾಂತರದಲ್ಲಿ ಕವಲು ದಾರಿಗಳಿರುತ್ತೆ. ಮೂರನೇ ಪ್ರಶ್ನೆ ಆಮ್ಲ ಪ್ಲಸ್ ಪ್ರತ್ಯಾಮ್ಲ, ಇದು ಲವಣ ಮತ್ತು ನೀರನ್ನ ಕೊಡುತ್ತೆ. ನಾಲ್ಕನೇ ಗ್ಲುಕೋಸ್ ಪ್ಲಸ್ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. 2 ಸೆಕೆಂಡುಗಳು ಅಂತ ಉತ್ತರ. ಅವಧಿ ಟು ಕಾಲ ಭಾಗಿಲೆ ಆಂದೋಲನಗಳ ಸಂಖ್ಯೆಯನ್ನು ತೆಗೆದುಕೊಂಡಾಗ 2 ಸೆಕೆಂಡ್ ಉತ್ತರವನ್ನು ಬರುತ್ತೆ. ಆರನೇ ಪ್ರಶ್ನೆಗೆ ಉತ್ತರ ಮಣಿಕಟ್ಟಿನ ಬಳಿ ಬೆರಳುಗಳನ್ನಿಟ್ಟು ನಿಮಿಷಕ್ಕೆ ಆಗುವ ಬಡಿತ ಎಣಿಸುವುದು. 7ನೇ ಪ್ರಶ್ನೆಗೆ ಉತ್ತರ ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶಗಳ ಕೊರತೆ ತಿಳಿಯಲು ಸಹಕಾರಿ. 8ನೇ ಪ್ರಶ್ನೆಗೆ ಉತ್ತರ ಅರಣ್ಯೀಕರಣ ಮತ್ತು ತಡೆಗೋಡೆಗಳನ್ನು ನಿರ್ಮಿಸುವುದು. 9ನೇದು ಪ್ಲಾಸ್ಟಿಕ್ ತ್ಯಜಿಸುವುದು ಮತ್ತು ಮರ ನೆಡುವುದು. 10ನೇ ಪ್ರಶ್ನೆ ಸಂಪನ್ಮೂಲಗಳ ಮರುಬಳಕೆ ಮತ್ತು ಮಿತ ಬಳಕೆಯ ಬಗ್ಗೆ ಮಾಹಿತಿಯನ್ನು ನೀಡುವುದು. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿಯ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತು ಬಂಧದ ಸಂಪೂರ್ಣ ಸಾಹಿತ್ಯವನ್ನ ನಾನು ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆಗಳ ಮಾದರಿಯಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಅಲ್ಲಿರುವಂತಹ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.